ಇನ್ನು ಮತ್ತೊಂದು ಕಡೆ ಕೆಎಸ್ಸಿಎ ಕಚೇರಿಯಲ್ಲಿ ಮತ್ತೊಂದು ಸಿಐಡಿ ತಂಡದಿಂದ ತನಿಖೆ ಚುರುಕುಗೊಂಡಿದೆ. ಕೇಸ್ ಫೈಲ್ ಸಮೇತ ತನಿಖೆಗೆ ಆಗಮಿಸಿದಂತಹ ಸಿಐಡಿ ತನಿಖಾ ತಂಡ ಕೆಎಸ್ಸಿಎ ಕಚೇರಿ ಸಿಬ್ಬಂದಿಯಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಪರಿಶೀಲನೆ ಮುಗಿಸಿ ಹೊರಟಿದ್ದಾರೆ. ಈಗ ಅಧಿಕಾರಿಗಳನ್ನು ಅಪ್ಡೇಟ್ ಕೂಡ ಇದೆ. ತನಿಖೆಯನ್ನ ಚುರುಕುಗೊಳಿಸಿರುವಂತಹ ಸಿಐಡಿ ತನಿಖಾ ತಂಡ ಇವತ್ತು ಮಧ್ಯಾಹ್ನ ಆಗಮಿಸಿ ಸಿಸಿಟಿವಿ ಫುಟೇಜ್ಗಳನ್ನ ಸಂಗ್ರಹಿಸಿ ತೆರಳಿದ್ರು. ಮತ್ತೊಂದು ಕಡೆ ಇನ್ನೊಂದು ತಂಡ ಆಗಮಿಸಿ ಕೆಎಸ್ಸಿಎ ಸಿಬ್ಬಂದಿಗಳನ್ನ ವಿಚಾರಣೆಗೊಳಪಡಿಸಿ ಅವರಿಂದ ಮಾಹಿತಿಯನ್ನ ಸಂಗ್ರಹಿಸಿ ಅವರು ಕೂಡ ತೆರಳಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅವರು ವಿತ್ ಫೈಲ್ ಬಂದಿದ್ರು, ಕೇಸ್ ಫೈಲ್ ಸಮೇತವಾಗಿ ಬಂದಿದ್ರು ಅನ್ನೋ ಮಾಹಿತಿ ಕೂಡ ಇದೆ. ಇನ್ನು ಮತ್ತೊಂದು ಕಡೆ ಕೆಎಸ್ಸಿಎ ಕಚೇರಿಯಲ್ಲಿ ಮತ್ತೊಂದು ಸಿಐಡಿ ತಂಡದಿಂದ ತನಿಖೆ ಚುರುಕುಗೊಂಡಿದೆ. ಕೇಸ್ ಫೈಲ್ ಸಮೇತ ತನಿಖೆಗೆ ಆಗಮಿಸಿದಂತಹ ಸಿಐಡಿ ತನಿಖಾ ತಂಡ ಕೆಎಸ್ಸಿಎ ಕಚೇರಿ ಸಿಬ್ಬಂದಿಯಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಪರಿಶೀಲನೆ ಮುಗಿಸಿ ಹೊರಟಿದ್ದಾರೆ. ಈಗ ಅಧಿಕಾರಿಗಳನ್ನು ಅಪ್ಡೇಟ್ ಕೂಡ ಇದೆ. ತನಿಖೆಯನ್ನ ಚುರುಕುಗೊಳಿಸಿರುವಂತಹ ಸಿಐಡಿ ತನಿಖಾ ತಂಡ ಇವತ್ತು ಮಧ್ಯಾಹ್ನ ಆಗಮಿಸಿ ಸಿಸಿಟಿವಿ ಫುಟೇಜ್ಗಳನ್ನ ಸಂಗ್ರಹಿಸಿ ತೆರಳಿದ್ರು. ಮತ್ತೊಂದು ಕಡೆ ಇನ್ನೊಂದು ತಂಡ ಆಗಮಿಸಿ ಕೆಎಸ್ಸಿಎ ಸಿಬ್ಬಂದಿಗಳನ್ನ ವಿಚಾರಣೆಗೊಳಪಡಿಸಿ ಅವರಿಂದ ಮಾಹಿತಿಯನ್ನ ಸಂಗ್ರಹಿಸಿ ಅವರು ಕೂಡ ತೆರಳಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅವರು ವಿತ್ ಫೈಲ್ ಬಂದಿದ್ರು, ಕೇಸ್ ಫೈಲ್ ಸಮೇತವಾಗಿ ಬಂದಿದ್ರು ಅನ್ನೋ ಮಾಹಿತಿ ಕೂಡ ಇದೆ. ಇನ್ನು ಮತ್ತೊಂದು ಕಡೆ ಕೆಎಸ್ಸಿಎ ಕಚೇರಿಯಲ್ಲಿ ಮತ್ತೊಂದು ಸಿಐಡಿ ತಂಡದಿಂದ ತನಿಖೆ ಚುರುಕುಗೊಂಡಿದೆ. ಕೇಸ್ ಫೈಲ್ ಸಮೇತ ತನಿಖೆಗೆ ಆಗಮಿಸಿದಂತಹ ಸಿಐಡಿ ತನಿಖಾ ತಂಡ ಕೆಎಸ್ಸಿಎ ಕಚೇರಿ ಸಿಬ್ಬಂದಿಯಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಪರಿಶೀಲನೆ ಮುಗಿಸಿ ಹೊರಟಿದ್ದಾರೆ. ಈಗ ಅಧಿಕಾರಿಗಳನ್ನು ಅಪ್ಡೇಟ್ ಕೂಡ ಇದೆ. ತನಿಖೆಯನ್ನ ಚುರುಕುಗೊಳಿಸಿರುವಂತಹ ಸಿಐಡಿ ತನಿಖಾ ತಂಡ ಇವತ್ತು ಮಧ್ಯಾಹ್ನ ಆಗಮಿಸಿ ಸಿಸಿಟಿವಿ ಫುಟೇಜ್ಗಳನ್ನ ಸಂಗ್ರಹಿಸಿ ತೆರಳಿದ್ರು. ಮತ್ತೊಂದು ಕಡೆ ಇನ್ನೊಂದು ತಂಡ ಆಗಮಿಸಿ ಕೆಎಸ್ಸಿಎ ಸಿಬ್ಬಂದಿಗಳನ್ನ ವಿಚಾರಣೆಗೊಳಪಡಿಸಿ ಅವರಿಂದ ಮಾಹಿತಿಯನ್ನ ಸಂಗ್ರಹಿಸಿ ಅವರು ಕೂಡ ತೆರಳಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅವರು ವಿತ್ ಫೈಲ್ ಬಂದಿದ್ರು, ಕೇಸ್ ಫೈಲ್ ಸಮೇತವಾಗಿ ಬಂದಿದ್ರು ಅನ್ನೋ ಮಾಹಿತಿ ಕೂಡ ಇದೆ. ಇನ್ನು ಮತ್ತೊಂದು ಕಡೆ ಕೆಎಸ್ಸಿಎ ಕಚೇರಿಯಲ್ಲಿ ಮತ್ತೊಂದು ಸಿಐಡಿ ತಂಡದಿಂದ ತನಿಖೆ ಚುರುಕುಗೊಂಡಿದೆ. ಕೇಸ್ ಫೈಲ್ ಸಮೇತ ತನಿಖೆಗೆ ಆಗಮಿಸಿದಂತಹ ಸಿಐಡಿ ತನಿಖಾ ತಂಡ ಕೆಎಸ್ಸಿಎ ಕಚೇರಿ ಸಿಬ್ಬಂದಿಯಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಪರಿಶೀಲನೆ ಮುಗಿಸಿ ಹೊರಟಿದ್ದಾರೆ. ಈಗ ಅಧಿಕಾರಿಗಳನ್ನು ಅಪ್ಡೇಟ್ ಕೂಡ ಇದೆ. ತನಿಖೆಯನ್ನ ಚುರುಕುಗೊಳಿಸಿರುವಂತಹ ಸಿಐಡಿ ತನಿಖಾ ತಂಡ ಇವತ್ತು ಮಧ್ಯಾಹ್ನ ಆಗಮಿಸಿ ಸಿಸಿಟಿವಿ ಫುಟೇಜ್ಗಳನ್ನ ಸಂಗ್ರಹಿಸಿ ತೆರಳಿದ್ರು. ಮತ್ತೊಂದು ಕಡೆ ಇನ್ನೊಂದು ತಂಡ ಆಗಮಿಸಿ ಕೆಎಸ್ಸಿಎ ಸಿಬ್ಬಂದಿಗಳನ್ನ ವಿಚಾರಣೆಗೊಳಪಡಿಸಿ ಅವರಿಂದ ಮಾಹಿತಿಯನ್ನ ಸಂಗ್ರಹಿಸಿ ಅವರು ಕೂಡ ತೆರಳಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅವರು ವಿತ್ ಫೈಲ್ ಬಂದಿದ್ರು, ಕೇಸ್ ಫೈಲ್ ಸಮೇತವಾಗಿ ಬಂದಿದ್ರು ಅನ್ನೋ ಮಾಹಿತಿ ಕೂಡ ಇದೆ. ಇನ್ನು ಮತ್ತೊಂದು ಕಡೆ ಕೆಎಸ್ಸಿಎ ಕಚೇರಿಯಲ್ಲಿ ಮತ್ತೊಂದು ಸಿಐಡಿ ತಂಡದಿಂದ ತನಿಖೆ ಚುರುಕುಗೊಂಡಿದೆ.
ಕೇಸ್ ಫೈಲ್ ಸಮೇತ ತನಿಖೆಗೆ ಆಗಮಿಸಿದಂತಹ ಸಿಐಡಿ ತನಿಖಾ ತಂಡ ಕೆಎಸ್ಸಿಎ ಕಚೇರಿ ಸಿಬ್ಬಂದಿಯಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಪರಿಶೀಲನೆ ಮುಗಿಸಿ ಹೊರಟಿದ್ದಾರೆ ಈಗ ಅಧಿಕಾರಿಗಳನ್ನು. ಅಪ್ಡೇಟ್ ಕೂಡ ಇದೆ. ತನಿಖೆಯನ್ನ ಚುರುಕುಗೊಳಿಸಿರುವಂತಹ ಸಿಐಡಿ ತನಿಖಾ ತಂಡ ಇವತ್ತು ಮಧ್ಯಾಹ್ನ ಆಗಮಿಸಿ ಸಿಸಿಟಿವಿ ಫುಟೇಜ್ಗಳನ್ನ ಸಂಗ್ರಹಿಸಿ ತೆರಳಿದ್ರು. ಮತ್ತೊಂದು ಕಡೆ ಇನ್ನೊಂದು ತಂಡ ಆಗಮಿಸಿ ಕೆಎಸ್ಸಿಎ ಸಿಬ್ಬಂದಿಗಳನ್ನ ವಿಚಾರಣೆಗೊಳಪಡಿಸಿ ಅವರಿಂದ ಮಾಹಿತಿಯನ್ನ ಸಂಗ್ರಹಿಸಿ ಅವರು ಕೂಡ ತೆರಳಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅವರು ವಿತ್ ಫೈಲ್ ಬಂದಿದ್ರು, ಕೇಸ್ ಫೈಲ್ ಸಮೇತವಾಗಿ ಬಂದಿದ್ರು ಅನ್ನೋ ಮಾಹಿತಿ ಕೂಡ ಇದೆ. ಇನ್ನು ಮತ್ತೊಂದು ಕಡೆ ಕೆಎಸ್ಸಿಎ ಕಚೇರಿಯಲ್ಲಿ ಮತ್ತೊಂದು ಸಿಐಡಿ ತಂಡದಿಂದ ತನಿಖೆ ಚುರುಕುಗೊಂಡಿದೆ. ಕೇಸ್ ಫೈಲ್ ಸಮೇತ ತನಿಖೆಗೆ ಆಗಮಿಸಿದಂತಹ ಸಿಐಡಿ ತನಿಖಾ ತಂಡ ಕೆಎಸ್ಸಿಎ ಕಚೇರಿ ಸಿಬ್ಬಂದಿಯಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಪರಿಶೀಲನೆ ಮುಗಿಸಿ ಹೊರಟಿದ್ದಾರೆ ಈಗ ಅಧಿಕಾರಿಗಳನ್ನು. ಅಪ್ಡೇಟ್ ಕೂಡ ಇದೆ. ತನಿಖೆಯನ್ನ ಚುರುಕುಗೊಳಿಸಿರುವಂತಹ ಸಿಐಡಿ ತನಿಖಾ ತಂಡ ಇವತ್ತು ಮಧ್ಯಾಹ್ನ ಆಗಮಿಸಿ ಸಿಸಿಟಿವಿ ಫುಟೇಜ್ಗಳನ್ನ ಸಂಗ್ರಹಿಸಿ ತೆರಳಿದ್ರು. ಮತ್ತೊಂದು ಕಡೆ ಇನ್ನೊಂದು ತಂಡ ಆಗಮಿಸಿ ಕೆಎಸ್ಸಿಎ ಸಿಬ್ಬಂದಿಗಳನ್ನ ವಿಚಾರಣೆಗೊಳಪಡಿಸಿ ಅವರಿಂದ ಮಾಹಿತಿಯನ್ನ ಸಂಗ್ರಹಿಸಿ ಅವರು ಕೂಡ ತೆರಳಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅವರು ವಿತ್ ಫೈಲ್ ಬಂದಿದ್ರು, ಕೇಸ್ ಫೈಲ್ ಸಮೇತವಾಗಿ ಬಂದಿದ್ರು ಅನ್ನೋ ಮಾಹಿತಿ ಕೂಡ ಇದೆ. ಇನ್ನು ಮತ್ತೊಂದು ಕಡೆ ಕೆಎಸ್ಸಿಎ ಕಚೇರಿಯಲ್ಲಿ ಮತ್ತೊಂದು ಸಿಐಡಿ ತಂಡದಿಂದ ತನಿಖೆ ಚುರುಕುಗೊಂಡಿದೆ. ಕೇಸ್ ಫೈಲ್ ಸಮೇತ ತನಿಖೆಗೆ ಆಗಮಿಸಿದಂತಹ ಸಿಐಡಿ ತನಿಖಾ ತಂಡ ಕೆಎಸ್ಸಿಎ ಕಚೇರಿ ಸಿಬ್ಬಂದಿಯಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಪರಿಶೀಲನೆ ಮುಗಿಸಿ ಹೊರಟಿದ್ದಾರೆ ಈಗ ಅಧಿಕಾರಿಗಳನ್ನು. ಅಪ್ಡೇಟ್ ಕೂಡ ಇದೆ. ತನಿಖೆಯನ್ನ ಚುರುಕುಗೊಳಿಸಿರುವಂತಹ ಸಿಐಡಿ ತನಿಖಾ ತಂಡ ಇವತ್ತು ಮಧ್ಯಾಹ್ನ ಆಗಮಿಸಿ ಸಿಸಿಟಿವಿ ಫುಟೇಜ್ಗಳನ್ನ ಸಂಗ್ರಹಿಸಿ ತೆರಳಿದ್ರು. ಮತ್ತೊಂದು ಕಡೆ ಇನ್ನೊಂದು ತಂಡ ಆಗಮಿಸಿ ಕೆಎಸ್ಸಿಎ ಸಿಬ್ಬಂದಿಗಳನ್ನ ವಿಚಾರಣೆಗೊಳಪಡಿಸಿ ಅವರಿಂದ ಮಾಹಿತಿಯನ್ನ ಸಂಗ್ರಹಿಸಿ ಅವರು ಕೂಡ ತೆರಳಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅವರು ವಿತ್ ಫೈಲ್ ಬಂದಿದ್ರು, ಕೇಸ್ ಫೈಲ್ ಸಮೇತವಾಗಿ ಬಂದಿದ್ರು ಅನ್ನೋ ಮಾಹಿತಿ ಕೂಡ ಇದೆ. ಇನ್ನು ಮತ್ತೊಂದು ಕಡೆ ಕೆಎಸ್ಸಿಎ ಕಚೇರಿಯಲ್ಲಿ ಮತ್ತೊಂದು ಸಿಐಡಿ ತಂಡದಿಂದ ತನಿಖೆ ಚುರುಕುಗೊಂಡಿದೆ. ಕೇಸ್ ಫೈಲ್ ಸಮೇತ ತನಿಖೆಗೆ ಆಗಮಿಸಿದಂತಹ ಸಿಐಡಿ ತನಿಖಾ ತಂಡ ಕೆಎಸ್ಸಿಎ ಕಚೇರಿ ಸಿಬ್ಬಂದಿಯಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಪರಿಶೀಲನೆ ಮುಗಿಸಿ ಹೊರಟಿದ್ದಾರೆ ಈಗ ಅಧಿಕಾರಿಗಳನ್ನು. ಅಪ್ಡೇಟ್ ಕೂಡ ಇದೆ. ತನಿಖೆಯನ್ನ ಚುರುಕುಗೊಳಿಸಿರುವಂತಹ ಸಿಐಡಿ ತನಿಖಾ ತಂಡ ಇವತ್ತು ಮಧ್ಯಾಹ್ನ ಆಗಮಿಸಿ ಸಿಸಿಟಿವಿ ಫುಟೇಜ್ಗಳನ್ನ ಸಂಗ್ರಹಿಸಿ ತೆರಳಿದ್ರು. ಮತ್ತೊಂದು ಕಡೆ ಇನ್ನೊಂದು ತಂಡ ಆಗಮಿಸಿ ಕೆಎಸ್ಸಿಎ ಸಿಬ್ಬಂದಿಗಳನ್ನ ವಿಚಾರಣೆಗೊಳಪಡಿಸಿ ಅವರಿಂದ ಮಾಹಿತಿಯನ್ನ ಸಂಗ್ರಹಿಸಿ ಅವರು ಕೂಡ ತೆರಳಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅವರು ವಿತ್ ಫೈಲ್ ಬಂದಿದ್ರು, ಕೇಸ್ ಫೈಲ್ ಸಮೇತವಾಗಿ ಬಂದಿದ್ರು ಅನ್ನೋ ಮಾಹಿತಿ ಕೂಡ ಇದೆ.